ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ರುಚಿಕರವಾದಂತಹ ಬೇಗ ಮಾಡಬಲ್ಲ ಒಂದು ಅವಲಕ್ಕಿ ಪೊಂಗಲ್ ಮಾಡೋಣ ಬನ್ನಿ. ಅದಕ್ಕೆ ನಾನು 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ನೆನೆಸಿಟ್ಕೊಬೇಕು. ಅದೇ ಕಪ್ಪಲ್ಲಿ 1 ಕಪ್ಪು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು ಅದಕ್ಕೆ 2 ಕಪ್ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಮುಕ್ಕಾಲು ಭಾಗ ಅದು ಬೆಂದ ಮೇಲೆ ನಾವು ತೊಳೆದಿಟ್ಕೊಂಡಿದ್ದೀವಲ್ಲ, ನೆನೆಸಿದ್ದೀವಲ್ಲ, ಆ ಅವಲಕ್ಕಿನ ಅದಕ್ಕೆ ಹಾಕಿ ಬೇಯಿಸೋಣ. ಇದೆರಡನ್ನ ಒಟ್ಟಿಗೆ ಹಾಕಿ ಬೇಯಿಸ್ಬೋದು, ಆದರೆ ಇವೆರಡೂ ತಳ ಹಿಡಿಯೋ ಪಾರ್ಟಿಗಳು ಕದರ್ತಾ ಇದ್ರೂ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಅದು ಮುಕ್ಕಾಲು ಭಾಗ ಬೆಂದ ಮೇಲೆ ಅವಲಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಮತ್ತೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕಲಿಸ್ಕೊಬೇಕು. ಒಂದು 5 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಬೆಂದ್ಬಿಡುತ್ತೆ. ಅದು ತುಂಬ ರುಚಿಯಾಗಿರುತ್ತೆ ಇದು. ಈಗ ಇದಕ್ಕೆ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಬೇಕು. ಒಂದು 5 ಏಲಕ್ಕಿ, 1-2 ಲವಂಗನ ಹಾಕ್ಕೊತೀನಿ. ಅದ್ರ ಜೊತೆಗೆ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಗೆ ಹಾಕೋಕ್ಕೆ ಬದಲು ನೀರಲ್ಲಿ ನೆನೆಸಿ ಫಿಲ್ಟರ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ಕಸ ಕಡ್ಡಿ ಇರ್ಬೋದು. ಅದರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಸಿದ್ವಿ ಅಂತಂದರೆ ಅದು ಕರಗೋಗ್ಬಿಡುತ್ತೆ ಬೇಗ. ಅದನ್ನು ಹಾಕ್ಕೊಬೇಕು. ಈಗ ಏಲಕ್ಕಿ ಲವಂಗನ ಹಾಕಿ ಚೆನ್ನಾಗಿ ಕದಡಬೇಕು. ಇದು ಕಳಿಸಿದ ಮೇಲೆ ಒಂದು 5 ನಿಮಿಷ ಇಡಿ ಅಷ್ಟೇ. ಅಷ್ಟರಲ್ಲಿ ಅದು ಗಟ್ಟಿ ಪದಕ್ಕೆ ಬರುತ್ತೆ. ನೀರನ್ನು ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಬೇಕು. ಈ ಕಡೆ ತುಪ್ಪವನ್ನು ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಅಂದರೆ ಇದನ್ನು ಸ್ವಲ್ಪ ಈ ಥರ ಮಾಡಿ ಹಾಕಿದ್ವಿ ಅಂದರೆ ಚೆನ್ನಾಗಿರುತ್ತೆ. ತುಪ್ಪ 1-2 ಸ್ಪೂನ್ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಪೊಂಗಲ್ ಬಂದು ಬೇಗ ಆಗುತ್ತೆ, ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ.